ಮಾದೇವಣ್ಣ ಇವ್ರು ಆಮೇಲೆ ಕಟ್ಟಿಗಳು ನಿಂತ ತಂಗಿ ಏನೋ ಸಂಬಂಧಿಕರು ಕಟ್ಕೊಳ್ಳಿ ಅಂತ ಇವಾಗ ನಮ್ಮ ತಾತ ಅವ್ರಿಗೆ ಬಾತ್ರೂಮ್ ಕಟ್ಕೊಳಕ್ಕೆ ಜಾಗ ಕೊಟ್ಟವ್ರೆ ಕಟ್ಕೊಂಡಿದ್ದಾರೆ ಚೆನ್ನಾಗಿದೆ. ಮತ್ತೆ ಇವಾಗ ಈ ಕಾಲ ಜಾಗ ಇರೋದಕ್ಕೂ ಅವ್ರು ಬರ್ತಾ ಇರೋದು ನಮಗೆ ಬೇಡ. ಇವಾಗ ನಿಮ್ಗೆ ಅಷ್ಟು ನಮ್ಮ ತಾತನ ಮರ್ಯಾದೆಗೆ ಅಷ್ಟು ಕೊಟ್ಟಿದ್ದೀವಲ್ಲ, ಅದನ್ನ ನೀವು ಇಟ್ಕೊಳ್ಳಿ. ಇದು ನಮ್ಮದು. ನಮ್ಮ ತಾತ ಅವ್ರೇನು ನೀನು ಒಂದು ಎಕರೆ ಜಾಗ ತಗೊಂಬ ಅಂತ ಹೇಳಿಲ್ಲ. ಆಯ್ತು ನಮ್ಮ ಬಾತ್ರೂಮ್ ಕಟ್ಕೊತೀನಿ ಅಂತ ಹೇಳಿದಕ್ಕೆ ಬಾಯಿ ಕಟ್ಕೊ ಅಂತ ಹೇಳಿದ್ರು. ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿ ಇವಾಗಲೂ ನಾನು ಕೇಳಿದೆ. ಅದಕ್ಕೆ ನಾವೆಲ್ಲ ಯಾಕೆ ಪ್ರಮಾಣ ಮಾಡ್ತೀರಾ ಅಂದ್ಬಿಟ್ಟು ನೋಡಿ ಮೇಡಮ್ ನೋಡ್ಬಿಟ್ಟು ಹೇಳಿ. ಈ ಕಣ್ಣ ಅಲ್ಲಿಂದ ತನಕ ಅದು ತಿಪ್ಪೆಗುಂಡಿದ್ರು ಅಲ್ಲಿಂದ ತನಕನೂ ಈಗ ರಿಯಲ್ ಇಲ್ಲಿ ಇದು ವಾಸ್ತವ ಏನಿದೆ ಅಂತಂದರೆ ಡಾಕ್ಯುಮೆಂಟಲ್ಲಿ ಅವ್ರದ್ದು 2 ಖಾತೆ ಇದೆ. ಇದು ಅವ್ರ ತಂದೆಯವ್ರ ಹೆಸರಿಗಿದೆ, 30-40 ಇದೆ. ಅವ್ರ ತಂದೆಯವ್ರ ಹೆಸರಿಗಿರೋದು ಅಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ 30-40 ಹಿಂಗೆ ಹೋದರೆ ಈ ಕಡೆ ಇದು ಬರುತ್ತೆ. ಆಮೇಲೆ ಈ ಕಡೆ ಪಾಯ ಇತ್ತು ಅದೆಲ್ಲ ನೋಡಿದೆ ಹೆಂಗೆ ಅವ್ರದ್ದು ಅಂತ ಹೇಳೋಕ್ಕಾಗುತ್ತೆ. ಮೇಡಮ್ ನಾನು ಹೇಳ್ತಾ ಇರೋದು ಅವ್ರದ್ದು 2 ಖಾತೆ ಇದೆ. ಒಂದು ಅವ್ರ ತಂದೆಯವ್ರ ಹೆಸರಿಗಿದೆ, ಇನ್ನೊಂದು ಅವರು ಮೀನಾಕ್ಷಿಯವ್ರ ಹೆಸರಿಗಿದೆ. ಒಂದು 30-40, ಇನ್ನೊಂದು ಎಷ್ಟೈತದು 40-60 ಐತಿ. ಅಷ್ಟಕ್ಕೆ ಎಂಡ್ ಆಗಿರೋದು. ಹಿಂಗೆ ಡಾಕ್ಯುಮೆಂಟ್ ಇದೆ ಪಂಚಾಯತ್ ಏನಿಲ್ಲ ಡಾಕ್ಯುಮೆಂಟಲ್ಲಿ ಬರೀ ಜಸ್ಟ್ ಖಾತೆ ಎಂಟ್ರಿ ಮಾಡಿದರೆ ಕಂದ ಕಟ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಯಾವುದು ಚೆಕ್ ಬಂದಿಲ್ಲ, ಏನಿಲ್ಲ. ಹಾಗೆ ಚೆಕ್ ಬಂದಿನೇ ಆಗಿಲ್ವಲ್ಲ, ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅಷ್ಟೇನಾ. ಈಗ ಅವ್ರು ಖಾತೆ ಮಾಡೋದಕ್ಕೆ ಈ ಸೊತ್ತು ಮಾಡ್ಕೊಡೋದಕ್ಕೆ ಆಮೇಲೆ ನಮ್ಮ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಬಂದಿರೋದಕ್ಕೆ ನಾವು ಲಾಸ್ಟ್ ಟೈಮ್ ಹಾಜರಿಗೆ ಬಂದಿದ್ದು. ಅಣ್ಣವರು ಇದ್ರು, ಮಗನವರು ಇದ್ರು. ಅವತ್ತು ಎಲ್ಲ ಮಾತಾಡಿ ನಾವು ಹೇಳಿದ್ವಿ ಈ ಥರ ಹಿಂಗೆ ವಾಸ್ತವ ಇದೆ, ಚೆಕ್ ಬಂದಿಲ್ಲ, ಏನಿಲ್ಲ, ನಿಮ್ದು ಏನಾದ್ರು ಡಾಕ್ಯುಮೆಂಟ್ ಇತ್ತು ತಗೊಂಬನ್ನಿ ಅಂತ ಹೇಳಿದ್ವಿ. ಚೆಕ್ ಬಂದಿದ್ದಿಲ್ಲ ಅಲ್ವಾ? ಚೆಕ್ ಬಂದು ಇಲ್ದಿರ ಪ್ರೂಫ್ ಅಂದ್ರೆ ಅವ್ರದ್ದು ಪ್ರೂಫ್ ಇಲ್ದಿರ ಹೇಗೆ ನೀವು ಕಂದಾಯ ಕಟ್ಕೊಂಡ್ರಿ? ಈಗ ಎಲ್ಲ ಕಡೆನೂ ಎಲ್ಲ ಒಂದು ಇದರಲ್ಲಿನೂ ಕೆಲವೊಂದು ಲೋಪದೋಷಗಳು ಇದ್ದೇ ಇರ್ತವೆ. ಅವಾಗ ಇಷ್ಟು ಮಾಡಿದ್ದಾರೆ, ಅವ್ರು ಜಸ್ಟ್ ಹೋಗಿ ಹಂಗೆ ಒಂದು ಈಗ ಹಿಂದೆ ಎಲ್ಲ 2008, 2009, 2003 ಔಸ್ ಲಿಸ್ಟ್ ಮಾಡಿದ್ರು. ಸುಮ್ಮನೆ ಹಂಗೆ ಹೋದ್ರು. ಕೆಲವೊಂದು ಕಡೆಗೆ ಏನಾಯ್ತಂದರೆ ಈ ಜಾಗ 30-40 ಅಂತ ಬರ್ಕೊಂಡ್ರು, ಇನ್ನೊಂದಕ್ಕೆ ಹೋದ್ರೆ 60-40 ಅಂತ ಬರ್ಕೊಂಡ್ರು, ಮನೆ ಇದನ್ನ ವಾಸ ಇದ್ದಾನೆ ಅಂತ ಅವ್ರ ಹೆಸ್ರಿಗೆ ಬರ್ಕೊಂಡ್ರು. ಹಂಗೆಲ್ಲ ಕೆಲವೊಂದು ಆಗಿದಾವೆ. ಅದೇ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಬಂದಿದೆ. ಊರಿಂದೆಲ್ಲ ಅವ್ರಿಗೆ ಬೇಕು, ಎಜುಕೇಟೆಡ್ ಅಂತ ಊರ್ ಮನೆಯಿಂದೆಲ್ಲ ಅವ್ರಿಗೆ ಬೇಕು. ಆ ಕಡೆ ಅಲ್ಲಿ ತೆಂಗಿನ ಮರದವ್ರಿಗೂ ನಮ್ದೇ ಅಂತ ಇತ್ತು. ಇಲ್ಲಿವರೆಗೂ ಅವ್ರು ಇದು ಮೆಟ್ಲುವರೆಗೂ ಅವ್ರದ್ದು ಜಾಗ ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಇವಾಗ ಅವರು ಅಲ್ಲಿವರೆಗೂ ಬಂದಿದ್ದಾರೆ ಮೇಡಮ್. ಇವಾಗ ತೆಂಗಿನ ಮರದವ್ರಿಗೂ ನಮ್ದು ಜಾಗ ಅಂತಾರೆ. ಆ ಕಡೆ ರೋಡು ನಂದು ಅಂತಾರೆ, ಈ ಕಡೆ ರೋಡು ನಂದು ಅಂತಾರೆ. ಪಂಚಾಯತಿನವ್ರು ಎಲ್ಲೋಗ್ಬೇಕು ಅವಾಗ? ಯಾರ್ಗೆ ಅಂತ ತೀರ್ಪು ಕೊಡ್ತಾರ ಅವರು? ಊರಿನ ಜನ ಗೊತ್ತಿದೆ, ಅಳುಬ್ರು ಗೊತ್ತಿದೆ, ಅಳುಬ್ರು ತವ ಹೇಳ್ಕೊಂಡು ತಗೊಂಡು ಇದ್ ಮಾಡ್ಬೇಕು ಅವ್ರ ಅಷ್ಟೇ. ಬಾಬಣ್ಣ ಅಳುಬ್ರು, ಬಾಬಣ್ಣ ನೋಡ್ಬೇಕು, ಬಾಬಣ್ಣ ಮಾಡ್ಕೊಡ್ಬೇಕು ನಮ್ಗೆಲ್ಲ. ಮನೆ ಒಳಗಡೆನು ಕಕ್ಕಸ್ ಗುಂಡಿ ಬೇಕು ಅವ್ರಿಗೆ, ಮನೆ ಈಚೆನೂ ಬೇಕು. ಅಕ್ಕಪಕ್ಕದವ್ರದ್ದು ಎಲ್ಲಾರ್ಗು ಕಿರುಕುಳ ಕೊಡ್ತಾವ್ರ ಅವರು. ನಂದು ನಂದು ನಮ್ದು ನಮ್ದು ಅವ್ರದ್ದು ನಮ್ದು ಅವ್ರದ್ದು ಅಂತಾರೆ. ರಾಜಾರಾವ್ ಯಾರು ಗೊತ್ತೇ ಇಲ್ಲ ಅಂತಾರೆ. ರಾಜಾರಾವ್ ಗೊತ್ತಿಲ್ದಲೆ ಅವ್ರು ಮನೆ ಕಟ್ಕೊಂಡು ರಾಜಾರಾವ್ ಮಗುನ್ ತಗೊಂಡೋಗಿ ಇಕ್ಕೊಂಡವ್ರ ಅಲ್ಲಿ.